ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ನಿನ್ನೆ ದಿನ ಒಂದು ಸಾಂಗನ್ನು ರಿಲೀಸ್ ಮಾಡಿದ್ದಾರೆ ಪ್ರೇಮ್ ಸರ್ ಅವರು. ಅವ್ರ ಸಾಂಗ್ ಅಂದರೆ ನಾನು ಭಾಳ ಇಷ್ಟಪಡ್ತೀನಿ. ಅದ್ಭುತವಾದಂಥ ಸಾಂಗನ್ನು ಕೊಟ್ಟಿದ್ದಾರೆ. ಅವ್ರು ಯಾವುದೇ ಒಂದು ಫಿಲಮ್ ಮಾಡಿದ್ರು ಸುಧಾ ಅವ್ರ ಸಾಹಿತ್ಯ ಭಾಳ ಅದ್ಭುತವಾದಂಥ ಸಾಹಿತ್ಯ ಇತ್ತು. ಬಟ್ ಆದರೆ ನೆನ್ನೆ ದಿನ ಒಂದು ಸಾಹಿತ್ಯನ ಕೊಟ್ಟಿದ್ದಾರೆ. ಅಬ್ಬಬ್ಬಬ್ಬಬ್ಬಬ್ಬ. ನಿಜವಾಗ್ಲೂ ನಾವೆಲ್ಲ ತಲೆ ತಗ್ಗಿಸುವಂಥ ಸಾಹಿತ್ಯನ ಕೊಟ್ಟಿದ್ದಾರೆ. ಫ್ಯಾಮಿಲಿಯಲ್ಲಿ ಕುತ್ಕೊಂಡು ಮಕ್ಕಳು ಮುಂದೆಗಡೆ ಕುತ್ಕೊಂಡು ಈ ಸಾಹಿತ್ಯನ ಕೇಳೋದಕ್ಕಾಗಲ್ಲ, ಈ ಹಾಡನ್ನು ಕೇಳೋದಕ್ಕಾಗಲ್ಲ, ಅಷ್ಟು ಕೆಟ್ಟದಾಗಿ ಕೊಟ್ಟಿದ್ದಾರೆ. ಅಂದರೆ ಫಿಲಮ್ ಇಂಡಸ್ಟ್ರಿ ಅನ್ನೋದು ಯಾಕಡೆ ಹೋಗ್ತಾ ಇದೆ? ನಮ್ಮ ಉದ್ದೇಶಗಳೇನು? ನಾವು ಸಮಾಜಕ್ಕೆ ಒಂದು ಉನ್ನತವಾದಂಥ ಮಾಹಿತಿಯನ್ನು ಕೊಡಬೇಕು. ಸಮಾಜನಕ್ಕೆ ಫಿಲಮ್ ಬಂದಿದ್ದೇನು ಕೇಳಿ, ಅಂದರೆ ಯಾವುದೇ ಒಂದು ತಪ್ಪನ್ನು ಎತ್ತಿ ಹಿಡಿದು ಒಂದು ಒಳ್ಳೆ ದಿಕ್ಕಿನಲ್ಲಿ ತೊಗೊಂಡೋಗ್ಬೇಕಂತ ಈ ಫಿಲಮ್ ಇಂಡಸ್ಟ್ರಿ ಅನ್ನೋದು ಉಟ್ಕೊಂಡಿದ್ದು. ಬಟ್ ಆದರೆ ಇವತ್ತು ಆ ಹಾಡನ್ನು ಹಾಡಿದ್ದಾರೆ. ನಿಜವಾಗ್ಲೂ ಒಂಥರ ಮನಸ್ಸಿಗೆ ತುಂಬ ಬೇಜಾರಾಯಿತು. ನಿಜವಾಗ್ಲೂ ಈ ಸಾಂಗನ್ನು ಡಿಲೀಟ್ ಮಾಡಬೇಕು. ಇದನ್ನು ಮಾಡಿರೋ ಉದ್ದೇಶ ಏನಂದರೆ ಬರೀ ಪ್ರಚಾರಕ್ಕೋಸ್ಕರ ಅಷ್ಟೇ ಮಾಡಿದ್ದೀರ, ಗಿಮಿಕ್ಸ್ ಅಷ್ಟೇ ಇದು. ಈ ಥರ ಗಿಮಿಕ್ಸನ್ನು ಮಾಡಬೇಡಿ. ಯಾಕಂದರೆ ಕನ್ನಡ ಇಂಡಸ್ಟ್ರಿ ಅನ್ನೋದು ದೊಡ್ಡ ದೊಡ್ಡ ನಟರು ಬಂದು ಹೋಗಿರೋಂಥದ್ದು. ರಾಜಣ್ಣವರು ಎಂತೆಂಥ ಅದ್ಭುತವಾದಂಥ ಸಾಂಗನ್ನು ಕೊಟ್ಟಿದ್ದಾರೆ. ಬಂಗಾರದ ಮನುಷ್ಯದಲ್ಲಿ ಎಂತೆಂಥ ಸಾಂಗ್ ಇದೆ. ವಿಷ್ಣುವರ್ಧನ್ ಸರ್ ಎಂತೆಂಥ ಸಾಂಗನ್ನು ಕೊಟ್ಟಿದ್ದಾರೆ. ಈ ಥರ ಒಂದು ಅದ್ಭುತವಾದಂಥ ಸಾಂಗನ್ನು ಕೊಟ್ಟಿದ್ದಾರೆ, ಕೊಡುಗೆನ ಕೊಟ್ಟಿದ್ದಾರೆ. ಆ ಸಾಂಗಿಂದ ಒಂದು ಸ್ಫೂರ್ತಿದಾಯಕವಾಗಬೇಕು. ಅಲ್ಲಿಂದ ಒಂದು ಏನನ್ನು ಕಲಿಬೇಕು. ಆ ಥರ ಒಂದು ಸಾಹಿತ್ಯವನ್ನು ಕೊಡಬೇಕು. ಅದರ್ವೈಸ್ ಬಿಟ್ಟು ಈ ಥರ ಒಂದು ಸಾಹಿತ್ಯನ ಕೊಟ್ಟು ಕನ್ನಡ ನಿಮ್ಮ ಮೇಲೆ ನೀವೇ ಕಲ್ಲೆತ್ತಾಕೋತಾ ಇದ್ದೀರಾ. ಬೇರೆ ಯಾರೋ ಬಂದು ಕಲ್ಲೆತ್ತಾಗ್ತಾ ಇಲ್ಲ. ಈಗ ಭೋಜ್ಪುರಿ ಅಂದರೆ ಇದಕ್ಕೆ ಕಂಪೇರ್ ಮಾಡ್ತಾಯಿದ್ದಾರೆ, ಭೋಜ್ಪುರಿಗೆ. ಇವತ್ತು ಆ ಭೋಜ್ಪುರಿದು ಫಿಲಮ್ಗಳು ಸಾಂಗ್ಗಳೆಲ್ಲ ಆಗಿ ಇವತ್ತು ಹೇಳ್ದೆ ಹೆಸಳ್ದೇ ಹೋಗ್ತಾ ಇದೆ. ಒಂದು ಕಾಲ ಇತ್ತು. ಬಟ್ ಆದರೆ ಈಗ ಎಲ್ಲರೂ ಟೆಕ್ನಾಲಜಿ ಇದೆ. ಇವತ್ತು ನಮ್ಮ ಕಾಂತಾರ ಎಷ್ಟು ಅದ್ಭುತವಾದಂಥ ಸಾಂಗನ್ನು ಕೊಟ್ಟು ಎಷ್ಟು ಹಿಟ್ಟಾಗಿದೆ. ನಿಮ್ಮ ಕಥೆಯಲ್ಲಿ ಒಳ್ಳೆ ಮೆಸೇಜ್ ಇದ್ದರೆ, ಕ್ರಿಯೇಟಿವ್ ಇದ್ದರೆ ಜನ ಬಂದು ನೋಡ್ತಾರೆ. ಈ ಥರ ನೀವು ಸಾಹಿತ್ಯನ ಕೊಟ್ಟು ಈ ಥರ ಒಂದು ನಿಜವಾಗ್ಲೂ ಇದು ಒಂದು ಶೋಭೆ ಅಲ್ಲ. ಇದು ಕನ್ನಡ ಇಂಡಸ್ಟ್ರಿಗೆ ಒಂದು ಕಪ್ಪು ಚುಕ್ಕಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಸುಧಾ ಇದನ್ನು ಖಂಡಿಸಬೇಕು ಈ ಥರ ಸಾಂಗ್ಗಳು ಬಂದಾಗ. ಯಾಕಂದರೆ ಇವರು ಒಬ್ಬರು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರು ಬರ್ದಿದ್ದಾರಲ್ಲ ಅಂತ ಇನ್ನೊಬ್ಬರು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ತಿಳಿದವರು, ಜ್ಞಾನಿಗಳು, ಬುದ್ಧಿವಂತರು ಯಾರ್ಯಾರೆಲ್ಲ ಇದ್ದೀರಾ, ಸಾಹಿತಿಗಳು, ಪ್ರತಿಯೊಬ್ಬರು ಸುಧಾ ಈ ಹಾಡನ್ನು ಖಂಡಿಸಬೇಕು, ಬ್ಯಾನ್ ಮಾಡಬೇಕು. ಹೌದು, ನೀವು ಲಕ್ಷಾಂತರ ರೂಪಾಯಿ ಹಾಕಿದ್ದೀರಾ, ಖಂಡಿತವಾಗಿಯೂ ನೀವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀರಾ. ಹಾಗಂತ ಯಾವ ಥರ ಬೇಕು ಆ ಥರ ಸಾಂಗನ್ನು ಕೇಳೋಕ್ಕಾಗುತ್ತಾ? ಈಗ ನೀವು ತಾಯಿ ಮೇಲೆ ಹಾಡಿದ್ದೀರಾ, ಎಂತೆಂಥ ಅದ್ಭುತವಾದಂಥ ಸಾಂಗ್ಸನ್ನು ಹಾಡಿದ್ದೀರಾ. ಇನ್ನೂ ಕೇಳಬೇಕನ್ಸುತ್ತೆ ಆ ಸಾಂಗ್ಸನ್ನು. ಜೋಗಿಲಿ ಎಂತೆಂಥ ಸಾಂಗ್ಸನ್ನು ಕೊಟ್ಟಿದ್ದೀರಾ. ಬಟ್ ಆದರೆ ಈ ಸಾಂಗ್ ಇದೆಯಲ್ಲ, ನಿಜವಾಗ್ಲೂ ಫ್ಯಾಮಿಲಿ ಮಕ್ಳುಗಳು ಕುತ್ಕೊಂಡು ಕೇಳೋದಕ್ಕಾಗೋದಿಲ್ಲ, ಅಷ್ಟು ವಲ್ಗರ್ ಆಗಿದೆ ಈ ಸಾಂಗ್ಸು. ಹಾಗಾಗಿ ದಯಮಾಡಿ ನನ್ನ ಕಡೆಯಿಂದ ಈ ಒಂದು ಸಾಂಗ್ಗೆ ಧಿಕ್ಕಾರ. ಮತ್ತು ಪ್ರೇಮ್ ಸರ್, ನಿಮ್ಮ ಸಾಂಗ್ಸನ್ನು ಭಾಳಷ್ಟು ಜನ ಇಷ್ಟಪಡ್ತಾರೆ. ನಿಮ್ಮ ಕೆರಿಯರ್ನ ನೀವೇ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಖಂಡಿತವಾಗಿಯೂ ಈ ಥರ ಸಾಂಗ್ಸು ಬೇಡ. ಉನ್ನತವಾದಂಥ ಮೆಸೇಜನ್ನು ಕೊಡಿ, ಉನ್ನತವಾದ ಸಾಂಗ್ಸ್ಗಳನ್ನ ಕೊಡಿ. ಅದನ್ನೇ 10 ಸಲ ಕೇಳ್ತಾರೆ. ನಾನು ನಿಮ್ಮ ಸಾಂಗ್ಸನ್ನು ತಾಯಿ ಸಾಂಗ್ಸನ್ನು ಎಷ್ಟು ಸಲ ಕೇಳಿದ್ದೀನಿ ಅಂತ ನನಗೆ ಲೆಕ್ಕಕ್ಕಿಲ್ಲ. ಅಷ್ಟು ಸಲ ಕೇಳಿದ್ದೀನಿ. ಅಷ್ಟು ಚೆನ್ನಾಗಿ ಮೂಡ್ ಬಂದಿದ್ದೀರಾ. ಹೆಣ್ಣನ್ನೊಂದು ರೆಸ್ಪೆಕ್ಟು, ತುಂಬ ಚ್ಯೂತ್ಯವಾಗಿ ಈ ಸಾಂಗ್ಸನ್ನು ಬರೆದಿದ್ದೀರಾ. ಹೆಣ್ಣಿಗೆ ತನ್ನದೇ ಆದ ಒಂದು ರೆಸ್ಪೆಕ್ಟ್ ಇದೆ. ಅದ್ರ ಮರ್ಯಾದಿನ ಕಳಿಬೇಡಿ. ಯಾಕಂದರೆ ಎಲ್ಲ ಹೆಣ್ಣಿಲ್ಲ ಅಂದರೆ ಏನೂ ಇಲ್ಲ. ನಾವು ಹೆಣ್ಣನ್ನು ನೋಡುವಂಥ ರೀತಿ, ದೃಷ್ಟಿಕೋನ ಚೇಂಜ್ ಆಗಬೇಕು. ಆ ಥರ ಒಂದು ಉನ್ನತವಾದಂಥ ಸಾಹಿತ್ಯನ ಬರೀರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಖಂಡಿತವಾಗಿಯೂ ಈ ಸಾಂಗನ್ನು ರಿಲೀಸ್ ಮಾಡಬೇಡಿ. ಪ್ರತಿಯೊಬ್ಬರು ಸುಧಾ ಖಂಡಿಸಬೇಕು. ಯಾಕಂದರೆ ಇವತ್ತು ಖಂಡಿಸ್ತಿಲ್ಲ ಅಂದರೆ ಇನ್ನೊಬ್ಬ ಒಂದು ಇನ್ನೊಂದು ಥರ ಕೆಟ್ಟದಾಗಿ ಸಾಂಗನ್ನು ಬರೀತಾನೆ. ನಮ್ಮ ಕನ್ನಡ ಇಂಡಸ್ಟ್ರಿ ಭಾಳಷ್ಟು ಜನ ಇದನ್ನು ನಂಬ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಹಾಗಾಗಿ ಒಳ್ಳೊಳ್ಳೆ ಕಥೆಗಳು ಬರಲಿ, ಒಳ್ಳೊಳ್ಳೆ ಸಾಂಗುಗಳು ಬರಲಿ, ಒಳ್ಳೆ ಸಾಹಿತ್ಯಗಳು ಬರಲಿ, ಅವಾಗ ಎಲ್ಲರೂ ಕೇಳ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್.